ವಿದ್ಯಾರ್ಥಿಗಳೇ, ಭೂಕಂಪನದ ಅಧ್ಯಯನವನ್ನು ಮುಂದುವರಿಸೋಣ. ನಾವು ಈಗಾಗಲೇ ಭೂಕಂಪನದ ವಿಧಗಳು ಯಾವ ರೀತಿ ಇರ್ತವೆ, ಅವುಗಳ ಅಲೆಗಳ ಪ್ರಕಾರಗಳು, ಅವುಗಳ ಚಲನ ವೇಗ, ತೀವ್ರತೆ, ಈ ವಿಷಯಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಈಗ ಭೂಕಂಪನಗಳ ಕೆಲವೊಂದು ಪರಿಣಾಮಗಳನ್ನು ಕುರಿತು ಚರ್ಚಿಸೋಣ. ಭೂಕಂಪನಗಳುಂಟಾದಾಗ ಭೂಮಿಯ ಮೇಲೆ ವಿಪರೀತ ನಡುಕ ಉಂಟಾಗ್ತದೆ, ಟ್ರೆಂಬಲಿಂಗ್, ವೈಬ್ರೇಷನ್. ಕೆಲವೊಮ್ಮೆ ಭೂಕಂಪನ ಅನ್ನೋದು ಸಮುದ್ರದ ಅಡಿಯಲ್ಲಿ ಕೂಡ ಸಂಭವಿಸುತ್ತದೆ. ಸಮುದ್ರದ ನೀರಿನ ಅಡಿಯ ನೆಲ ಅದು ಕೂಡ ವೈಬ್ರೇಟ್ ಆಗ್ತದೆ, ಅಲ್ಲೂ ಕೂಡ ಅರ್ಥಕ್ವೇಕ್ ಸಂಭವಿಸುತ್ತದೆ. ಈ ಭೂಮಿ ಅಡಿಯ ನೆಲ ಅಥವಾ ನೀರಿನ ಅಡಿಯ ನೆಲ ಭೂಫಲಕಗಳಿಂದ ಮಾಡಲ್ಪಟ್ಟಿದೆ, ಶೀಲ್ಡ್ಸ್. ಆ ಅರ್ಥಕ್ವೇಕ್ ಆದಾಗ, ಭೂಕಂಪನ ಆದಾಗ ಆ ಫಲಕಗಳು ಒಂದಕ್ಕೊಂದು ದೂಡುತ್ತವೆ, ಚಲಿಸ್ತವೆ, ಅಥವಾ ಸರಳವಾಗಿ ಹೇಳೋದಿದ್ರೆ ಭೂಫಲಕಗಳು ಡಿಕ್ಕಿ ಹೊಡಿತವೆ, ಒಂದಕ್ಕೊಂದವು ಡ್ಯಾಶ್ ಹೊಡಿತವೆ. ಆ ರೀತಿಯಾದ ಕೂಡ ನಡಕಗಳು ಉಂಟಾಗ್ತವೆ. ಸಮುದ್ರದ ಅಡಿಯಲ್ಲಿ ಭೂಕಂಪ ಆದಾಗ ಕೆಲವೊಮ್ಮೆ ದೊಡ್ಡ ಪ್ರಮಾಣದ ಉನ್ನತವಾದಂಥ ಅಲೆಗಳು ಇರುತ್ತವೆ. ನೀರಿನ ಎತ್ತರವಾದ ಅಲೆಗಳು ಏಳುತ್ತವೆ. ಅದನ್ನು ಸಮುದ್ರದ ಅಡಿಯಲ್ಲಿ ಉಂಟಾದ ಭೂಕಂಪನ ಮತ್ತು ಅದರಿಂದ ಉಂಟಾದಂಥ ಉನ್ನತವಾದ ಅಲೆಗಳನ್ನು ಸುನಾಮಿ ಅಂತ ಕರೀತಾರೆ. ಸುನಾಮಿ 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 ಇದಕ್ಕೆ ಬಂದರು ಅಲೆ ಅಂತ ತಾತ್ಪರ್ಯ. ಇದರ ಅರ್ಥ ಏನು? ಬಂದರು ಅಲೆ. ಸುನಾಮಿ ಸುನಾಮಿ ಅಂದರೆ ಭೂಕಂಪನದಿಂದ ಉಂಟಾದಂತಹ ವಿನಾಶಕಾರಿ ಅಲೆಗಳು. ಸುನಾಮಿ ಸಮುದ್ರ ತೀರದಲ್ಲಿ ಬಂದರುಗಳಿಗೆ, ವಿಶೇಷವಾಗಿ ಬಂದರುಗಳಲ್ಲಿ ಅಲೆಗಳು ಬಂದು ಅಪ್ಪಳಿಸುವುದರಿಂದ ಈ ಶಬ್ದ ಬಂದಿದೆ, ಸುನಾಮಿ. ಈ ಶಬ್ದ ಜಪಾನಿ ಭಾಷೆಯಿಂದ ಬಂದಿತ್ತು. ಜಪಾನಿನ ಬಂದರುಗಳಲ್ಲಿ ಮತ್ತೆ ಮತ್ತೆ ಇಂಥ ಅಲೆಗಳು ಕಂಡು ಬಂದವು. ಅವರದನ್ನು ಗುರುತಿಸಿದರು. ಜಪಾನ್ ಒಂದು ದ್ವೀಪ ರಾಷ್ಟ್ರ. ಅದು ಜ್ವಾಲಾಮುಖಿಗಳಿಂದ ನಿರ್ಮಿತವಾದಂಥ ದ್ವೀಪ, ಶಾಂತ ಮಹಾಸಾಗರದ ದ್ವೀಪ ರಾಷ್ಟ್ರ ಜಪಾನ್. ಜಪಾನಿನಲ್ಲಿ ಭೂಕಂಪನ ಮತ್ತು ಜ್ವಾಲಾಮುಖಿಗಳು ಸರ್ವೇ ಸಾಮಾನ್ಯ. ಪ್ರತಿ ವರ್ಷ ಅದೆಷ್ಟೋ ಭೂಕಂಪನಗಳು, ಜ್ವಾಲಾಮುಖಿಗಳು ಆಗ್ತಾನೇ ಇರ್ತವೆ. ಅದು ಸಮುದ್ರದಿಂದ ಸುತ್ತುವರಿದಂಥ ದ್ವೀಪ ರಾಷ್ಟ್ರ. ಅಲ್ಲಿ ಅನೇಕ ಬಂದರುಗಳಿವೆ. ಜಪಾನಿನಲ್ಲಿ ಸುನಾಮಿ ಕಾಮನ್, ಮತ್ತೆ ಮತ್ತೆ ಸುನಾಮಿ ಆಗ್ತಾ ಇರ್ತದೆ. ಆವಾಗ ವಿಪರೀತ ದೊಡ್ಡ ದೊಡ್ಡ ಅಲೆಗಳು ಬಂದು ಬಂದು ಸಮುದ್ರ ತೀರವನ್ನು, ಬಂದರುಗಳನ್ನು ಅಪ್ಪಳಿಸ್ತಾ ಇರ್ತದೆ. ಹೀಗಾಗಿ ಅದಕ್ಕೆ ಜಪಾನಿ ಭಾಷೆಯಲ್ಲಿ ಸುನಾಮಿ ಅಂತ ಕರೆದರು. ಸುನಾಮಿ ನೀರಿನ ಆಳಭಾಗದಲ್ಲಿ ಕಂಡುಬರುವಂತಹ ಭೂಕಂಪನದಿಂದ ಉಂಟಾಗುತ್ತದೆ. ವಿಶೇಷವಾಗಿ ಸಮುದ್ರ ತೀರ, ಬಂದರುಗಳಲ್ಲಿ ಇದು ಕಂಡು ಬರ್ತದೆ. ಆ ರೀತಿ ಸು ಅಂದರೆ ಬಂದರು, ಸು ಅಂದರೆ ಬಂದರು, ನಾಮಿ ಅಂದರೆ ಅಲೆ. ಸರಳವಾಗಿ ಹೇಳೋದಿದ್ರೆ ಬಂದರು ಅಲೆ. ಇಲ್ಲಿ ಸುನಾಮಿ ಟ್ರೀ ಪ್ರೊನೌನ್ಸ್ ಆಗೋದಿಲ್ಲ. ಸುನಾಮಿ ಇಷ್ಟೇ ಪ್ರೊನೌನ್ಸ್ ಮಾಡ್ತಾರೆ. ಸಾಮಾನ್ಯವಾಗಿ ಇವು ಸಮುದ್ರ ತೀರದಲ್ಲಿ ಕಂಡುಬರುವಂಥ ಭೂಕಂಪನದಿಂದ ಉಂಟಾಗ್ತವೆ. ಅಪಾರ ಹಾನಿಯನ್ನು ಉಂಟು ಮಾಡ್ತವೆ. ಅಧಿಕ ಉಬ್ಬರಗಳು ಸೃಷ್ಟಿಯಾಗ್ತವೆ. ನೌಕಾಯಾನಕ್ಕೆ, ಮೀನುಗಾರಿಕೆಗೆ ಎಲ್ಲ ತೊಂದರೆ ಉಂಟಾಗ್ತದೆ. ಡೆಡ್ಲಿ ವೇವ್ಸ್, ಮಾರಣಾಂತಿಕ ಅಲೆಗಳು. ದೊಡ್ಡ ದೊಡ್ಡ ತೆಂಗಿನ ಮರದಷ್ಟು ಎತ್ತರದ ಅಲೆಗಳನ್ನು ನಾವು ಸುನಾಮಿಗಳಲ್ಲಿ ಕಾಣ್ತೇವೆ. ಅಷ್ಟು ಎತ್ತರವಾದ ಅಲೆಗಳು, ಅಷ್ಟು ವೇಗ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಅದು ಧಾವಿಸಿ ಬಂದು ಸಮುದ್ರ ತೀರಕ್ಕೆ ಅಪ್ಪಳಿಸ್ತದೆ. ಕಡಲ ತೀರದಲ್ಲಿದ್ದಂಥ ಜನ ಓಡಿ ತಪ್ಪಿಸಿಕೊಳ್ಳಲಾರರು. ಅಷ್ಟು ವೇಗ ಅದಕ್ಕೆ ಇರ್ತದೆ, ಅಷ್ಟು ಶಕ್ತಿ ಇರ್ತದೆ. ಅದು ಬಂದು ಸಮುದ್ರ ತೀರದಲ್ಲಿ ಸರ್ವನಾಶ ಉಂಟು ಮಾಡಿಬಿಡ್ತದೆ. ಅಂಥ ಒಂದು ಪ್ರಾಕೃತಿಕ ವಿಕೋಪವನ್ನು ನಾವು ಅನೇಕ ಸುನಾಮಿ ಆದಾಗ ನೋಡಿದ್ದೇವೆ. ಸುನಾಮಿ ಮೀನ್ಸ್ ದ ಡೆಡ್ಲಿ ವೇವ್ಸ್ occurred by earthquakes. Usually it is observed in the oceanic area. When the earthquake occurs
beneath the ocean, the land or the surface of the earth, where ocean is there, beneath the surface of the earth, in the floor of the oceans, earthquake happens, land trembles, the land below the ocean trembles, deadly waves are created, waves of high tides, they arise one by one, they run towards the seashore, they move with high speed, they are strong waves, they are deadly waves, they are rushing towards the seashore and they damage to the seashore. It damages life and property. It is a very destructive wave. It reaches up to 20 meter, 30 meter height from the sea level. So it is very dangerous creation of the earthquake. It is common in Japan and other volcanic islands, especially in Pacific Ocean. Pacific islands are yielded to this type of tsunamis often. Again and again, tsunamis are happening in the oceanic islands. Tsunamis are very dangerous to human beings. Creatures, buildings and various properties of man is damaged by tsunamis. ಆ ರೀತಿ ಸುನಾಮಿ ಅಂದರೆ ಹಾಗೆ ಕೆಲವೊಂದು ಸುನಾಮಿಗಳನ್ನು ನಾವು ಉದಾಹರಿಸಬಹುದು. ಇಲ್ಲಿ ತನಕ ಭೂಮಿಯ ಮೇಲೆ ಸಾವಿರಾರು ಸುನಾಮಿ ಸಂಭವಿಸಿದೆ. ಭೂಮಿ ಇತಿಹಾಸದಲ್ಲಿ ಸಾವಿರಾರು ಸುನಾಮಿ ಬಂದು ಹೋಗಿದೆ. ಕೆಲವೊಂದು ಸಣ್ಣ ಪ್ರಮಾಣದಲ್ಲಿ ಇರ್ತದೆ, ಅವೇನಂತ ವಿನಾಶವನ್ನು ಉಂಟು ಮಾಡೋದಿಲ್ಲ. ಕೆಲವೊಂದು ವಿಪರೀತ ಹಾನಿ ಮಾಡಿದ ಸುನಾಮಿಯನ್ನು ಉದಾಹರಿಸಬಹುದು. 26/12/2014 26 ಡಿಸೆಂಬರ್ 2004 ಇಂಡೋನೇಷ್ಯಾ ಬಂಡಾ ಸುನಾಮಿ ಅಂತ ಕರೆದಿದ್ದಾರೆ. ಅದಕ್ಕೆ ಬಂಡಾಯಿ ಸುನಾಮಿ. ಇಂಡೋನೇಷ್ಯಾದ ಬಂಡಾ ತೀರದಲ್ಲಿ ಒಂದು ಸುನಾಮಿ ಸಂಭವಿಸಿದೆ. ಅದು ವಿಪರೀತ ಹಾನಿಯನ್ನುಂಟು ಮಾಡಿತು. ಬಂಡಾಯಿ ಸುನಾಮಿ ಇನ್ ಇಂಡೋನೇಷ್ಯಾ. It occurred on 26 December 2004. Another tsunami is in Japan island, Pacific Ocean. It is called as Pacific tsunami. It happened on 3rd March, 11th March 2011. 11th March 2011. ಹೀಗೆ ಅನೇಕ ಸುನಾಮಿ ಭೂಮಿ ಮೇಲೆ ಸಂಭವಿಸಿದೆ. ಎಷ್ಟೋ ಹಾನಿಯನ್ನುಂಟು ಮಾಡಿದೆ. 2004 ಡಿಸೆಂಬರ್ದಲ್ಲಿ ಶಾಂತಮಹಾಸಾಗರದಲ್ಲಿ ಉಂಟಾದಂಥ ಒಂದು ತೀವ್ರಗತಿಯ ಸುನಾಮಿ ಇಂಡೋನೇಷ್ಯಾ, ಆನಂತರ ಭಾರತದ ಕಡಲ ತೀರ, ತಮಿಳುನಾಡು, ಶ್ರೀಲಂಕಾ ಮೊದಲಾದ ಕಡೆ ಅಪ್ಪಳಿಸಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಮೃತಪಟ್ಟಿದ್ದನ್ನು ನಾವು ನೋಡ್ತೇವೆ. ಹೀಗಾಗಿ ಈ ಭೂಕಂಪನಗಳು ಕೆಲವೊಮ್ಮೆ ಸುನಾಮಿಯ ರೂಪವನ್ನು ತಾಳಿಬಿಡುತ್ತವೆ. ತೀವ್ರತೆ ಮತ್ತು ಪರಿಣಾಮವನ್ನು ಅಳೆಯುವಂಥ ಉಪಕರಣ ಮಾಡಿದ್ದಾರೆ. ಭೂಕಂಪನಗಳು ಉಂಟಾದಾಗ ಏನು ಅಲೆಗಳು ಸೃಷ್ಟಿ ಆಗ್ತವೆ, ಆ ಅಲೆಗಳ ತೀವ್ರತೆ, ಅವುಗಳ ವೇಗ, ಅವು ಚಲಿಸುವ ದಿಕ್ಕು, ಅವುಗಳ ಕಾಲಾವಧಿ, ಇದೆಲ್ಲವನ್ನು ಅಳೆಯುವಂಥ ಸೆಲ್ಫ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಗಳೆಲ್ಲ ಬಂದಿವೆ. ಸಿಸ್ಮಿಕ್ ಸೆಂಟರ್ಗಳಲ್ಲಿ ಅಂತ ಇನ್ಸ್ಟ್ರೂಮೆಂಟ್ಗಳು ಬಂದಿವೆ. ಮತ್ತು ಅವುಗಳಿಂದ ಏನು ನಷ್ಟ ಉಂಟಾಗ್ತದಲ್ಲ, ಡ್ಯಾಮೇಜಸ್, ಡಿಸಾಸ್ಟರ್, ಡಿಸ್ಟ್ರಕ್ಷನ್ ಕನ್ಸ್ಟ್ರಕ್ಟೆಡ್ ಬೈ ಅರ್ಥಕ್ವೇಕ್, ಅದನ್ನು ಆಧರಿಸಿಕೊಂಡು ಉಂಟಾದ ಹಾನಿಯನ್ನು, ಅದರ ಪರಿಣಾಮವನ್ನು ಆಧರಿಸಿಕೊಂಡು ಭೂಕಂಪನದ ತೀವ್ರತೆಯನ್ನು ಅಳೀತಾರೆ. 2 ರೀತಿಯ ಮಾಪನ ಇದೆ. 2 types of measurement. 2 types of meters are used. One is symptometer, Richter ಮಾಪನ. It is usually used to measure the intensity of earthquake. Rectometer is used to measure the intensity of earthquake. ಭೂಕಂಪನಗಳ ಅಲೆಗಳ ಪರಿಣಾಮವನ್ನು ಅಳಿಲಿಕ್ಕೆ ರೆಕ್ಟೋಮೀಟರ್ ಅನ್ನು ಅಥವಾ ರಿಕ್ಟರ್ ಮಾಪಕವನ್ನು ಅಳಿತಾರೆ. 1 ರಿಂದ 10ರವರೆಗೆ ಮಾಪನ ಇದೆ. 1 ರಿಂದ 10ರವರೆಗೆ ಅದರ ಇಂಟೆನ್ಸಿಟಿ. 1, 2 ಅಂತ ಹಾನಿಯನ್ನು ಉಂಟು ಮಾಡೋದಿಲ್ಲ. 3, 4 ಹಾನಿ ಇದ್ದರೆ ಕಿಟಕಿಗಳು ಒಳಗಾಡುವುದು, ನೆಲ ಸ್ವಲ್ಪ ನಡುಗಿದಾಗ ಆಗುವುದು, ಗಿಡ ಮರಗಳೆಲ್ಲ ತೂಗಾಡುವುದು, ಸಣ್ಣ ಪ್ರಮಾಣದಲ್ಲಿ ಅದರ ಚಲನವನ್ನು ನಾವು ಗುರುತಿಸಬಹುದು. 5, 6, 7 ಇದ್ದರೆ ತೀವ್ರ ಹಾನಿ ಆಗ್ತದೆ. ಕಟ್ಟಡಗಳಲ್ಲಿ ಬಿರುಕು ಬರುವುದು, ವಿದ್ಯುತ್ ಮಾರ್ಗಗಳು, ವಿದ್ಯುತ್ ತಂತಿಗಳು ತುಂಡಾಗಿ ಬೀಳುವುದು, ಜೀವವಿತ್ತ ಮತ್ತು ನಷ್ಟ ಆಗ್ತದೆ. 7, 7:30, 8 ತನಕ ಇರ್ತದೆ. 9 ಇದ್ದರೆ ಸರ್ವನಾಶ ಆಗಿ ಹೋಗ್ತದೆ, ಮತ್ತೇನು ಉಳಿಯುವುದಿಲ್ಲ ಅಲ್ಲಿ.
ಹೀಗೆ 1ರಿಂದ 10 ತೀವ್ರತೆಯನ್ನು ಗುರುತಿಸ್ತಾರೆ. 1 to 10. The intensity of earthquake is measured from 1 to 10. 1, 2 is not dangerous. It is unnoticed usually. 3, 4 is not causing much damage. 5, 6, 7 it causes huge damage. Where disturbances are occurred, disastrous mode 7, 7.5, heavy disaster 8, 9 is completely disaster. Nothing will remain. So intensity of earthquake is measured usually by Richter meter. Richter ಮಾಪಕ. Another one is Mersenne meter. Mersenne ಮಾಪಕ ಅಂತ ಕೂಡ ಒಂದು ಬಳಕೆಯಲ್ಲಿ ಇದೆ. ಇಂದಿನ ದಿನಗಳಲ್ಲಿ ಹೆಚ್ಚಾಗಿ ರಿಕ್ಟರ್ ಮಾಪಕವನ್ನು ಉಪಯೋಗಿಸ್ತಾರೆ. ಸಿಸ್ಮೋಗ್ರಾಫ್, ಆ ಸಿಸ್ಮಿಕ್ ವೇವ್ಸ್ ಅನ್ನೆಲ್ಲ ರೆಕಾರ್ಡ್ ಮಾಡಿರ್ತಾರಲ್ಲ ಸಿಸ್ಮೋಗ್ರಾಫ್, ಅಲ್ಲಿ ಸಿಸ್ಮಿಕ್ ಸೆಂಟರ್ನಲ್ಲಿ ಸಿಸ್ಮೋಗ್ರಾಫ್ ಇರ್ತದೆ. Seismograph is an instrument to record the earthquakes. Seismogram is the record or the document by the seismograph. ಆ ಗ್ರಾಫಿನಿಂದ ನಾವು ವೇವ್ ಇಂಟೆನ್ಸಿಟಿನ ತಿಳ್ಕೊಳ್ಬೋದು. ಆಂಗ್ಯುಲರ್ ಡಿಸ್ಟೆನ್ಸ್, ಅಲೆಗಳು ಯಾವ ಕೌನಿಕವಾಗಿ ಚಲಿಸಿವೆ ಅದನ್ನು ತಿಳ್ಕೊಳ್ಬೋದು. ಭೂಕಂಪನವನ್ನು ದಾಖಲಿಸುವಂಥ ಕೇಂದ್ರಗಳಿವೆ, ಸಿಸ್ಮಿಕ್ ಸೆಂಟರ್ಸ್. ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಇದೆ. There is a seismic center at Gauribidanur of Kolar district in Karnataka state. Kodaikanal in Tamil Nadu, Kolaba in Maharashtra, Hyderabad in Andhra Pradesh, and Dehradun in Uttarakhand. ಇಲ್ಲೆಲ್ಲ ಸಿಸ್ಮಿಕ್ ಸೆಂಟರ್ಗಳಿವೆ. ಇತ್ತೀಚೆಗೆ ಇನ್ನೂ ಅನೇಕ ಸಿಸ್ಮಿಕ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಭೂಕಂಪನದ ಸ್ಥಳ, the location of earthquake, intensity of earthquake, ಡ್ಯುರೇಷನ್ ಆಫ್ ಅರ್ಥ್ಕ್ವೇಕ್, ಇವೆಲ್ಲವನ್ನು ದಾಖಲೆ ಮಾಡ್ತವೆ. ದೀಸ್ ಆರ್ ದ ಸೆಲ್ಫ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ರೆಕಾರ್ಡ್ಸ್ ಇಂಟೆನ್ಸಿಟಿ, ವೆಲಾಸಿಟಿ, ಡ್ಯುರೇಷನ್ ಆಫ್ ಅರ್ಥ್ಕ್ವೇಕ್ and the places where earthquake occurred. All these things are recorded and a map is drawn. ಒಂದು ನಕ್ಷೆಯನ್ನು ಎಳಿತಾರೆ. ಭೂಕಂಪನ ಮಾಪಕವು ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಭೂಕಂಪನ ನಕಾಶೆಯನ್ನು ರಚಿಸುತ್ತಾರೆ. ಯಾವ ಸ್ಥಳದಲ್ಲಿ ಎಷ್ಟು ತೀವ್ರತೆಯ ಭೂಕಂಪನ ಸಂಭವಿಸಿದೆ ಅಂತ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತೇಳಿ ಮ್ಯಾಪ್ಗಳನ್ನು ರಚಿಸ್ತಾರೆ. ಆ ಮ್ಯಾಪ್ಗಳಲ್ಲಿ ಕೆಲವೊಂದು ರೇಖೆಗಳನ್ನು ಬಳಸ್ತಾರೆ. ಹೋಮೋಸಿಸ್ಮಲ್ ಲೈನ್ಸ್, ಹೋಮೋಸಿಸ್ಮಲ್ ಲೈನ್ಸ್, ಹೋಮೋಸಿಸ್ಮಲ್ ಲೈನ್ಸ್ ಅಂತ ಇರ್ತಾರೆ. ಹೋಮೋಸಿಸ್ಮಲ್ ಲೈನ್ಸ್ ಒಂದೇ ಪ್ರಮಾಣದ ಭೂಕಂಪನ ತೀವ್ರತೆಯನ್ನು ಹೊಂದಿದ ಪ್ರದೇಶವನ್ನು ಸೇರಿಸುವಂತೆ ಎಳೆದ ಕಾಲ್ಪನಿಕ ರೇಖೆ. ನಕ್ಷೆಯ ಮೇಲೆ ಎಳೆದಂಥ ರೇಖೆಗಳು ಕಾಲ್ಪನಿಕ ರೇಖೆಗಳು. ಒಂದೇ ಪ್ರಮಾಣದ ತೀವ್ರತೆಯನ್ನು ಹೊಂದಿದ ಪ್ರದೇಶ ಸೇರಿಸುವಂತಹದ್ದು. ಹೋಮೋಸಿಸ್ಮಲ್ ಲೈನ್ಸ್ ಆರ್ imaginary lines connecting the places having equal intensity of earthquake. ಆನಂತರ ಐಸೋಸಿಸ್ಮಲ್ ಲೈನ್ಸ್ ಬರ್ತದೆ. ಐಸೋಸಿಸ್ಮಲ್ ಲೈನ್ಸ್, ಐಸೋಸಿಸ್ಮಲ್ ಲೈನ್ಸ್ ಇವು ಒಂದೇ ವೇಳೆ ಮತ್ತು ಒಂದೇ ತೀವ್ರತೆಯನ್ನು ಹೊಂದಿದಂಥ ಸ್ಥಳಗಳನ್ನು ತೋರಿಸ್ತವೆ. ಐಸೋಸಿಸ್ಮಲ್ ಲೈನ್ಸ್ ಆರ್ imaginary lines connecting the places having equal intensity and equal damages and the places having at a time. ಒಂದೇ ವೇಳೆಯಲ್ಲಿ ಎಲ್ಲೆಲ್ಲಿ ಭೂಕಂಪ ಆಗಿದೆ, ಎಷ್ಟು ಒಂದೇ ತೀವ್ರತೆ ಇರುವಂತಹ ಪ್ರದೇಶಗಳನ್ನು ನಕ್ಷೆಯ ಮೇಲೆ ಜೋಡಿಸುವಂತಹ ಒಂದು ಕಾಲ್ಪನಿಕ ರೇಖೆ. ಐಸೋಸಿಸ್ಮಲ್ ಲೈನ್ ಹೆಚ್ಚು ಸಾಗ್ತದೆ. ಸಮ ಭೂಕಂಪನ ರೇಖೆ, ಸಮಾನ ಭೂಕಂಪನ ಅನುಭವಿಸಿದಂಥ ಸ್ಥಳಗಳನ್ನು ನಕ್ಷೆ ಮೇಲೆ ಜೋಡಿಸುವಂಥ ಕಾಲ್ಪನಿಕ ರೇಖೆ. ಇನ್ನು ಭೂಕಂಪನ ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಅರ್ಥ್ಕ್ವೇಕ್. ಪ್ರಪಂಚದಾದ್ಯಂತ ಅನೇಕ ಭೂಕಂಪನಗಳು ಸಂಭವಿಸ್ತಾನೆ ಇರ್ತವೆ. ಲಘು ಭೂಕಂಪನಗಳು ಗಮನಕ್ಕೆ ಬರುವುದಿಲ್ಲ. ಪ್ರಬಲ ಭೂಕಂಪನಗಳನ್ನು ನಾವು ನೋಟಿಸ್ ಮಾಡ್ತೇವೆ. ವಿ ನೋಟಿಸ್ ಓನ್ಲಿ ದ ಮೇಜರ್ ಅರ್ಥ್ಕ್ವೇಕ್ಸ್ ವಿಚ್ ಕ್ರಿಯೇಟ್ ಡ್ಯಾಮೇಜಸ್ ಅಂಥದ್ದನ್ನು ನಾವು ನೋಟಿಸ್ ಮಾಡ್ತೇವೆ. ಪ್ರಪಂಚದ ಅನೇಕ ಕಡೆ ಭೂಕಂಪನಗಳು ಸಂಭವಿಸ್ತಾ ಇರ್ತವೆ. ಎಲ್ಲಿ ಹೆಚ್ಚು ಸಂಭವಿಸುತ್ತವೆ? ಸ್ತರಮಟ್ಟಗಳ ಪ್ರದೇಶಗಳು, ಮಡಿಗೆ ಪ್ರದೇಶಗಳು, ಜಾಗೃತ ಜ್ವಾಲಾಮುಖಿ ಪ್ರದೇಶಗಳು, ಭೂಖಂಡಗಳ ಚಲನೆ ಇರುವಂತಹ
ಪ್ರದೇಶಗಳು, ನೆಲ ನೀರು ಸಂಧಿಸುವ ಭೂಖಂಡ ಮತ್ತು ಸಾಗರಗಳ ಅಂಚಿನ ಪ್ರದೇಶದಲ್ಲಿ ಇಲ್ಲಿ ಭೂಕಂಪನ ಹೆಚ್ಚು. Earthquake is more in the fault and folded area, in the places where continental movement is observed, and in the places where volcanoes are frequent, where volcanoes are happening frequently, volcanic area, ಅಲ್ಲಿ ಹೆಚ್ಚು ಕಂಡು ಬರುತ್ತವೆ. ಭೂಕಂಪನದ ಪ್ರಾದೇಶಿಕವಾಗಿ ಭೂಕಂಪನ ಹಂಚಿಕೆಯನ್ನ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸುತ್ತಾರೆ, ಬೇರೆ ಬೇರೆ ವಲಯಗಳಲ್ಲಿ. ಅರ್ಥಕ್ವೇಕ್ ಝೋನ್ಸ್ ಅವು ಯಾವುವು ಅದನ್ನು ನಾವು ನೋಡ್ತಾ ಡಿಸ್ಟ್ರಿಬ್ಯೂಷನ್ ಆಫ್ ಅರ್ಥಕ್ವೇಕ್ ಅಲ್ಲಿ ಅರ್ಥಕ್ವೇಕ್ ಝೋನ್ಸ್, ಭೂಕಂಪನ ವಲಯಗಳು, ಝೋನ್ಸ್ ವಲಯಗಳು, ಭೂಕಂಪನ ವಲಯಗಳು. ಇಲ್ಲಿ ಒಂದು ನಕ್ಷೆ ಇದೆ, ಈ ನಕ್ಷೆಯಲ್ಲಿ ತೋರಿಸಿದ್ದಾರೆ ಟೆಕ್ಟೋನಿಕ್ ಪ್ಲೇಟ್ಸ್, ವಾಲ್ಕನೋಸ್ ಅಂಡ್ ಅರ್ಥಕ್ವೇಕ್ ಝೋನ್ಸ್. ಇಲ್ಲಿ ಜ್ವಾಲಾಮುಖಿ ಮತ್ತು ಭೂಕಂಪನಗಳ ಹಂಚಿಕೆಯನ್ನು ತೋರಿಸಿದ್ದಾರೆ. ಈ ರೆಡ್ ಮಾರ್ಕ್ ಅಲ್ಲಿ ಇರುವುದು ರೆಡ್ ಟ್ರಯಾಂಗಲ್ಸ್, ದೀಸ್ ಇಂಡಿಕೇಟ್ ವಾಲ್ಕನೋ. ಆನಂತರ ಈ ಕಲರ್ ಇದೆಯಾ ಜಸ್ಟ್ ವೈಲೆಟ್ ಕಲರ್, ಇವೆಲ್ಲ ಏನೇನು ದೀಸ್ ಆರ್ ದ ಏರಿಯಾ ಆಫ್ ಅರ್ಥಕ್ವೇಕ್ಸ್, ಇವೆಲ್ಲ ಭೂಕಂಪನ ಸಂಭವಿಸುವ ಸ್ಥಳಗಳು, ಏರಿಯಾಸ್ ಆಫ್ ದ ಝೋನ್ಸ್ ಆಫ್ ಅರ್ಥಕ್ವೇಕ್ಸ್. ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶಗಳೇ ಭೂಕಂಪನ ಪ್ರದೇಶಗಳಾಗಿರ್ತವೆ. ಇಲ್ಲಿ ಜ್ವಾಲಾಮುಖಿ ಮತ್ತೆ ಮತ್ತೆ ಕಂಡು ಬರ್ತದೆ, ಅಲ್ಲಿ ಭೂಕಂಪನಗಳು ಹೆಚ್ಚು. ಸಾಮಾನ್ಯವಾಗಿ ನಾವೇನು ಕಾಣಬಹುದು, ಇಲ್ಲೆಲ್ಲ ಕಾಣಬಹುದು ಶಾಂತ ಮಹಾಸಾಗರ, ಪೆಸಿಫಿಕ್ ಓಷನ್, ಪೆಸಿಫಿಕ್ ಓಷನ್ ಅಲ್ಲಿ ಕಾಣಬಹುದು. ಆನಂತರ ಇಲ್ಲಿ ಜಾವಾ, ಸುಮಾತ್ರ, ಇಂಡೋನೇಷ್ಯಾ ದ್ವೀಪಗಳು, ಇಲ್ಲಿ ಹಿಮಾಲಯ ಶ್ರೇಣಿ, ಉತ್ತರಾಖಂಡ್, ಉತ್ತರಕಾಶಿ, ನೇಪಾಳ, ಟಿಬೇಟ್, ಇಲ್ಲಿ ಸೌತ್ ಆಫ್ರಿಕನ್ ಕೆಲವೊಂದು ಕಂಟ್ರಿಗಳಲ್ಲಿ, ಇಲ್ಲಿ ಕೆಲವೊಂದು ಮೆಡಿಟರೇನಿಯನ್ ಓಷನ್ ತೀರದಲ್ಲಿ, ಭೂಮಧ್ಯ ಸಮುದ್ರ, ಇಲ್ಲಿ ಭೂಮಧ್ಯ ಸಮುದ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಅಟ್ಲಾಂಟಿಕ್ ಓಷನ್ ಈ ಝೋನ್ನಲ್ಲಿ ಕಂಡುಬರುತ್ತದೆ. ಅಲಾಂಗ್ ದಿ ಕೋಸ್ಟ್ ಆಫ್ ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೆರಿಕಾದ ಪಶ್ಚಿಮ ತೀರದಲ್ಲಿ, ಅಲಾಂಗ್ ದಿ ವೆಸ್ಟ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾ ಅಂಡ್ ನಾರ್ತ್ ಅಮೆರಿಕಾ, ಕೆಲವೊಂದು ದ್ವೀಪ ರಾಷ್ಟ್ರಗಳಲ್ಲಿ ಅಲ್ಲೆಲ್ಲ ನಾವು ಭೂಕಂಪನಗಳು ಮತ್ತೆ ಮತ್ತೆ ಆಗುವುದನ್ನು ನಾವು ನೋಡ್ತೇವೆ. ಇನ್ ದಿಸ್ ಏರಿಯಾ ಅರ್ಥಕ್ವೇಕ್ ಇಸ್ ಕಾಮನ್, ಅಲ್ಲಿ ಮತ್ತೆ ಮತ್ತೆ ಆಗಾಗ ಭೂಕಂಪನಗಳು ಸಂಭವಿಸುತ್ತಾನೆ ಇರ್ತವೆ. ಅರ್ಥಕ್ವೇಕ್ ಇಸ್ ಕಾಮನ್ ಇನ್ ದಿಸ್ ಏರಿಯಾ. ದೀಸ್ ಆರ್ ಅರ್ಥಕ್ವೇಕ್ ಝೋನ್ಸ್, ಭೂಕಂಪನ ವಲಯಗಳು ಅಂತ ಹೇಳಿ ಅವುಗಳನ್ನು ಗುರುತಿಸುತ್ತಾರೆ. ಈಗ ನಾವು ಅದನ್ನು ನಕ್ಷೆಯಲ್ಲಿ ತೋರಿಸುವುದಿದ್ರೆ ಎಲ್ಲೆಲ್ಲಿ ಭೂಕಂಪನಗಳು ಮತ್ತೆ ಮತ್ತೆ ಸಂಭವಿಸುತ್ತವೆ, ವೇರ್ ದ ಎರ್ಥ್ಕ್ವೇಕ್ಸ್ ಆರ್ ಫ್ರೀಕ್ವೆಂಟ್, ಇದನ್ನು ನಾವು ತೋರಿಸಬಹುದು. ವರ್ಲ್ಡ್ ಮ್ಯಾಪ್ ಅಲ್ಲಿ ನಾವು ಯಾವ ರೀತಿ ತೋರಿಸಬಹುದು ಅರ್ಥಕ್ವೇಕ್ ಝೋನ್ಸ್. ಫಸ್ಟ್ ಒನ್ ಈಸ್ ಪೆಸಿಫಿಕ್ ಝೋನ್, ಶಾಂತ ಮಹಾಸಾಗರ ವಲಯ. ಪೆಸಿಫಿಕ್ ಝೋನ್, ಶಾಂತ ಮಹಾಸಾಗರ ವಲಯ. ಅಲಾಂಗ್ ದಿ ಕೋಸ್ಟ್ ಆಫ್ ದಿ ಪೆಸಿಫಿಕ್ ಓಷನ್, ಶಾಂತ ಮಹಾಸಾಗರದ ತೀರಗಳು, ಫಿಲಿಪೈನ್ಸ್, ಜಪಾನ್, ಅಲಾಸ್ಕಾ, ವೆಸ್ಟರ್ನ್ ಯುಎಸ್ಎ, ಮೆಕ್ಸಿಕೋ, ಮಿಡ್ ಅಮೇರಿಕಾ, ಸೌತ್ ಅಮೇರಿಕಾ, ವೆಸ್ಟರ್ನ್ ಪಾರ್ಟ್ ಆಫ್ ಜಪಾನ್, ಇಲ್ಲಿ ಹೆಚ್ಚು ಭೂಕಂಪನಗಳು ಕಂಡು ಬರ್ತವೆ. ಪ್ರಪಂಚದಲ್ಲಿ ಸಂಭವಿಸುವ 65% ಭೂಕಂಪನಗಳು ಶಾಂತ ಮಹಾಸಾಗರ ವಲಯದಲ್ಲಿ ಕಂಡು ಬರ್ತವೆ. ಅವು ಹೆಸರಿಗಷ್ಟೇ ಶಾಂತ ಮಹಾಸಾಗರ, ಆದರೆ ಅಲ್ಲಿ ಭೂಕಂಪನಗಳು ಮತ್ತು ಜ್ವಾಲಾಮುಖಿಗಳು ಮತ್ತೆ ಮತ್ತೆ ಸಂಭವಿಸ್ತಾ ಇರ್ತವೆ. ಅದಕ್ಕಾಗಿ ಅದನ್ನು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಶಾಂತ ಮಹಾಸಾಗರದ ಅಗ್ನಿಚಕ್ರ, ಅಗ್ನಿಗೋಳ, ಪೆಸಿಫಿಕ್ ರಿಂಗ್ ಆಫ್ ಫೈರ್. In the Pacific zone, earthquakes and volcanoes are common, so it is called as Pacific zone of fire, Pacific ring of fire. ಸಾಮಾನ್ಯವಾಗಿ ಈ ಪ್ರದೇಶಗಳೆಲ್ಲ ಕಂಡು ಬರ್ತವೆ, ಈ ಎಲ್ಲ ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಪೆಸಿಫಿಕ್ ಬೆಲ್ಟ್ ಅಲ್ಲಿ ಇಲ್ಲಿ ದ್ವೀಪ ರಾಷ್ಟ್ರಗಳಿವೆ, ಪೆಸಿಫಿಕ್ ಪ್ರದೇಶಗಳು ಇಲ್ಲಿ ಕಂಡು ಬರ್ತವೆ. ಶಾಂತ ಮಹಾಸಾಗರದ
ದ್ವೀಪಗಳು, ಜಪಾನ್, ಇಂಡೋನೇಷ್ಯಾ, ಸುಮಾತ್ರ, ಜಾವಾ, ಇಲ್ಲೆಲ್ಲ ಹೆಚ್ಚು ಜ್ವಾಲಾಮುಖಿಗಳು ಮತ್ತು ಭೂಕಂಪನಗಳು ಕಂಡುಬರ್ತವೆ. ಈ ಪ್ರದೇಶದಲ್ಲಿ ಶಾಂತ ಮಹಾಸಾಗರದ ಇನ್ನೊಂದು ಬರ್ತದೆ ಈ ಕಡೆ, ಇಲ್ಲಿ ಮೆಕ್ಸಿಕೋ, ಸೌತ್ ಅಮೆರಿಕನ್ ಕೋಸ್ಟ್ ಇಲ್ಲೆಲ್ಲ ಕಂಡು ಬರ್ತವೆ. ಇವು ಕೂಡ ಶಾಂತ ಮಹಾಸಾಗರದ ವಲಯವೇ. ಪೆಸಿಫಿಕ್ ಪ್ರದೇಶಗಳಲ್ಲಿ ಹೆಚ್ಚು ಕಂಡು ಬರ್ತವೆ. ಪ್ರಮುಖ ಮಡಿಕೆ ಪರ್ವತಗಳು ಮತ್ತು ದ್ವೀಪಗಳಲ್ಲಿ ಹೆಚ್ಚು ಕಂಡು ಬರ್ತವೆ. ಜಪಾನ್ ಮತ್ತು ಆಂಡ್ರೀಸ್ ಪರ್ವತಗಳು, ಫಾಲ್ಟೆಡ್ ಏರಿಯಾ ಮತ್ತು ಫೋಲ್ಟೆಡ್ ಆ ಪ್ರದೇಶದಲ್ಲಿ ಹೆಚ್ಚು. ನೆಕ್ಸ್ಟ್ ಕಮ್ಸ್ ಮೆಡಿಟರೇನಿಯನ್ ಝೋನ್, ಭೂಮಧ್ಯ ಸಮುದ್ರ ವಲಯ. ಮೆಡಿಟರೇನಿಯನ್ ಝೋನ್ ಭೂಮಧ್ಯ ಸಮುದ್ರ ವಲಯ ಹೆಸರಿಗೆ ಸೂಚಿಸುವಾಗ ಭೂಮಿಯ ಮಧ್ಯ ಪ್ರದೇಶಗಳು, ಭೂಮಧ್ಯ ಪ್ರದೇಶಗಳು, ಅಥವಾ ಇದನ್ನು ಅಲ್ಪೈನ್ ಝೋನ್ ಅಂತ ಕೂಡ ಕರೀತಾರೆ. ಅಲ್ಪೈನ್ ಝೋನ್ ಭೂಮಧ್ಯ ಸಮುದ್ರ ಪ್ರದೇಶಗಳು ಇಲ್ಲಿ ಬಂದರು. ಈ ವಲಯದಲ್ಲಿ ಹೆಚ್ಚು ಭೂಕಂಪನಗಳು ಸಂಭವಿಸುತ್ತವೆ. ಭೂಮಧ್ಯ ಸಮುದ್ರ ವಲಯದಲ್ಲಿ ಕಂಡುಬರುವಂತಹ ಭೂಕಂಪನಗಳು. ಅಲ್ಪೈನ್ ಪರ್ವತ ಪ್ರದೇಶಗಳಲ್ಲಿ ಯುರೋಪಿನ ಆಲ್ಪ್ಸ್ ಪರ್ವತದ ಗುಂಟ, ಅಲ್ಪೈನ್ ಮೌಂಟೇನ್ ಪ್ರದೇಶದಲ್ಲಿ, ಅಲ್ಪೈನ್ ಪರ್ವತದ ಶಾಖೆಗಳಲ್ಲಿ ಯುರೋಪ್, ನಾರ್ತ್ ಆಫ್ರಿಕಾ ಇಲ್ಲೆಲ್ಲ ಕಂಡುಬರ್ತವೆ. ಇರಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರಿಗಳಲ್ಲಿ ಕಂಡುಬರ್ತವೆ. ಕೊಲ್ಲಿ ರಾಷ್ಟ್ರಗಳು, ಚೈನಾ, ಪಾಕಿಸ್ತಾನ್, ಹಿಮಾಲಯ, ಮ್ಯಾನ್ಮಾರ್ ಈ ಪ್ರದೇಶದಲ್ಲಿ ಕೂಡ ಕಂಡುಬರ್ತವೆ. ಇದು ಮೆಡಿಟರೇನಿಯನ್ ಅವರ ಅಲ್ಪೈನ್ ಝೋನ್, ಭೂಮಧ್ಯ ಸಮುದ್ರದ ವಲಯಗಳು. ಮೂರನೆಯದು ಮಿಡ್ ಅಟ್ಲಾಂಟಿಕ್ ಝೋನ್. ಮಿಡ್ ಅಟ್ಲಾಂಟಿಕ್ ಝೋನ್ ಶಾಂತ ಮಹಾಸಾಗರದ ಮಧ್ಯ ಪ್ರದೇಶಗಳು ಅಥವಾ ಮಧ್ಯ ಶಾಂತ ಮಹಾಸಾಗರದ ವಲಯ. ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯ ಪ್ರದೇಶಗಳು, ಮಿಡ್ ಅಟ್ಲಾಂಟಿಕ್ ಝೋನ್. ಇದು ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಝೋನ್ ಇದು ಅಟ್ಲಾಂಟಿಕ್ ಓಷನ್, ಇದು ನಾರ್ತ್ ಅಟ್ಲಾಂಟಿಕ್, ಇದು ಸೌತ್ ಅಟ್ಲಾಂಟಿಕ್. ಅಟ್ಲಾಂಟಿಕ್ ಸಮುದ್ರದ ಪ್ರದೇಶದಲ್ಲಿ ಕಂಡುಬರುವಂತಹದ್ದು ಮಿಡ್ ಅಟ್ಲಾಂಟಿಕ್ ಝೋನ್. ಅಟ್ಲಾಂಟಿಕ್ ಸಮುದ್ರದ ಅಥವಾ ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯಪ್ರದೇಶದಲ್ಲಿ, ಮಧ್ಯಭಾಗದಲ್ಲಿ ಜಲಾಂತರ್ಗತ ಗಿರಿಶ್ರೇಣಿಗಳಿವೆ, ಸಬ್ಮರ್ಜಿಡ್ ರಿಡ್ಜಸ್ ಇದೆ. ಆ ಸಬ್ಮರ್ಜಿಡ್ ರಿಡ್ಜಸ್ಗಳಲ್ಲಿ ಭೂಕಂಪನ ಉಂಟಾಗ್ತದೆ. ಜಲಾಂತರ್ಗತ ಗಿರಿಶ್ರೇಣಿಗಳಲ್ಲಿ ಭೂಕಂಪನಗಳು ಸಂಭವಿಸುತ್ತವೆ. ಅದನ್ನು ಮಿಡ್ ಅಟ್ಲಾಂಟಿಕ್ ಝೋನ್ ಅಂತ ಕರೀತಾರೆ. ಆ ನಂತರ ಸಿವಾಲಿಕ್ ಝೋನ್. ಸಿವಾಲಿಕ್ ಝೋನ್ ಅಂದರೆ ಭಾರತದ ಹಿಮಾಲಯ ಬೆಟ್ಟ ಪ್ರದೇಶಗಳು, ಪಾದಬೆಟ್ಟ, ಫೂಟಿಲ್ಸ್ ಆಫ್ ಹಿಮಾಲಯ. ಫೂಟಿಲ್ಸ್ ಆಫ್ ಹಿಮಾಲಯ ಆಸಾಂ, ಮೇಘಾಲಯ, ತ್ರಿಪುರ, ಉತ್ತರಾಖಂಡ್, ಕಾಶಿ ಈ ಪ್ರದೇಶದಲ್ಲಿ ಕಂಡುಬರ್ತದೆ. ಅಲಾಂಗ್ ದಿ ಫೂಟಿಲ್ಸ್ ಆಫ್ ಹಿಮಾಲಯ ಭಾರತದ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ, ಆಸಾಂ, ವೆಸ್ಟ್ ಬೆಂಗಾಲ್ ಇವೆಲ್ಲ ಫೂಟಿಲ್ಸ್ ಆಫ್ ಹಿಮಾಲಯ. ಇಲ್ಲಿ ಭೂಕಂಪನಗಳು ಕಂಡುಬರ್ತವೆ. ದಿಸ್ ಇಸ್ ಅಬೌಟ್ ಡಿಸ್ಟ್ರಿಬ್ಯೂಷನ್ ಆಫ್ ಅರ್ಥ್ಕ್ವೇಕ್. ಭೂಕಂಪನದ ಹಂಚಿಕೆ ಇದೆ. ಭೂಕಂಪನದ ಹಂಚಿಕೆಯನ್ನು ನಾವು ನೋಡ್ತೇವೆ. ಯಾವ ಪ್ರದೇಶವೂ ಭೂಕಂಪನ ಮುಕ್ತ ವಲಯ ಅಂತಿಲ್ಲ. ಎಲ್ಲಿಯೂ ಭೂಕಂಪನ ಸಂಭವಿಸಬಹುದು. ಆದರೆ ಕೆಲವೊಂದು ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತದೆ, ಮತ್ತೆ ಮತ್ತೆ ಸಂಭವಿಸ್ತಾ ಇರ್ತಾರೆ. ಎಲ್ಲಿ ಅಸ್ಥಿರ ಭೂ ಸ್ವರೂಪ ಇರ್ತದೆ, ಫಾಲ್ಟೆಡ್ ಏರಿಯಾ, ಫೋಲ್ಡಿಂಗ್ ಏರಿಯಾ, ಮತ್ತು ಎಲ್ಲಿ ವರ್ಕಿನಗಳು ಮತ್ತೆ ಮತ್ತೆ ಸಂಭವಿಸುತ್ತವೆ, ಭೂಫಲಕಗಳ ಚಲನೆ ಇರ್ತದೆ, ಮತ್ತು ಮಾನವ ನಿರ್ಮಿತ ಕಾರಣಗಳಿದ್ರೆ ಹೆಚ್ಚು ಅಣೆಕಟ್ಟುಗಳಿರುವಂತಹ ಪ್ರದೇಶಗಳು ಮತ್ತೆ ಮತ್ತೆ ಭೂಕಂಪನಕ್ಕೆ ಈಡಾಗುತ್ತವೆ. ಈಗ ಇಫೆಕ್ಟ್ಸ್ ಆಫ್ ಅರ್ಥ್ಕ್ವೇಕ್. ಭೂಕಂಪನದ ಪರಿಣಾಮಗಳು. ಇಫೆಕ್ಟ್ಸ್ ಆಫ್ ಅರ್ಥ್ಕ್ವೇಕ್, ಭೂಕಂಪನದ ಪರಿಣಾಮಗಳು.
ಏನೇನು ಹಾನಿ ಉಂಟು ಮಾಡುತ್ತವೆ? ಅರ್ಥಕ್ವೇಕ್ ಇಸ್ ಎ ನ್ಯಾಚುರಲ್ ಡಿಸಾಸ್ಟರ್. ಅದೊಂದು ನೈಸರ್ಗಿಕ ವಿಕೋಪ, ನೈಸರ್ಗಿಕ ವಿನಾಶ. ಕೆಲವೊಮ್ಮೆ ಹಾನಿ ತೀವ್ರವಾಗಿರುತ್ತದೆ, ಕೆಲವೊಮ್ಮೆ ಹಾನಿ ಅಲ್ಪ ಪ್ರಮಾಣದಲ್ಲಿ ಇರ್ತದೆ. ಇಟ್ ಡಿಪೆಂಡ್ಸ್ ಆನ್ ಅರ್ಥಕ್ವೇಕ್ಸ್ ಇಂಟೆನ್ಸಿಟಿ. ದ ಡ್ಯಾಮೇಜ್ ಆರ್ ಡಿಸಾಸ್ಟರ್ ಕ್ರಿಯೇಟೆಡ್ ಬೈ ಅರ್ಥಕ್ವೇಕ್ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ ಆಫ್ ಅರ್ಥಕ್ವೇಕ್ ವೇವ್ಸ್. ನೇಚರ್ ಆಫ್ ರಾಕ್ಸ್, ಶಿಲಾಸ್ತರಗಳು ಹೇಗಿವೆ? ಗಟ್ಟಿ ಶಿಲೆಗಳಿವೆಯಾ, ಸ್ತರಭಂಗ ಶಿಲೆಗಳಿವೆಯಾ? ನೇಚರ್ ಆಫ್ ದಿ ರಾಕ್ಸ್. ಇಟ್ ಚೇಂಜಸ್ ಲ್ಯಾಂಡ್ ಫಾರ್ಮ್ಸ್. ಒಂದು ಭೂಕಂಪನ ಆಯಿತು, ಒಂದು ಪ್ರಬಲ ಕಂಪನ ಆಯಿತು ಅಂದರೆ ಅಲ್ಲಿ ಭೂಸ್ವರೂಪದಲ್ಲಿ ಬದಲಾವಣೆ ಉಂಟಾಗಿರ್ತದೆ. ಇಟ್ ಚೇಂಜಸ್ ಲ್ಯಾಂಡ್ ಫಾರ್ಮ್ಸ್. ಒಂದು ಗುಡ್ಡವೇ ಕುಸಿಬಹುದು, ಒಂದು ತಗ್ಗಾದ ಪ್ರದೇಶ ಮೇಲೆ ಇರಬಹುದು. ಅಪ್ಲಿಫ್ಟ್ ಆ್ಯಂಡ್ ಡೌನ್ ಥ್ರೋ ಎರಡೂ ಇರ್ತದೆ. ನದಿ ಪಾತ್ರ ಬದಲಾಗಬಹುದು. ಚೇಂಜ್ ಇನ್ ರಿವರ್ ಕೋರ್ಸ್. ಅಂಡರ್ಗ್ರೌಂಡ್ ವಾಟರ್ ಮೇ ಕಮ್ ಅಪ್. ಅಂತರ್ಜಲ ಮೇಲಕ್ಕೆ ಬರಬಹುದು ಅಥವಾ ಅಂತರ್ಜಲ ಕೆಳಕ್ಕೆ ಹೋಗಬಹುದು. ಚೇಂಜಸ್ ಇನ್ ದ ವಾಟರ್ ಲೆವೆಲ್, ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಚೇಂಜ್ ಆಗಬಹುದು. ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮಾನವನ ಜೀವ ಮತ್ತು ವಿತ್ತ ನಷ್ಟ ಆಗಬಹುದು. ರೋಡ್ಸ್ ಅಂಡ್ ಎಲೆಕ್ಟ್ರಿಕ್ ಲೈನ್ಸ್ ಮೇ ಬ್ರೋಕನ್ ಅಪ್. ರಸ್ತೆಗಳು ತುಂಡಾಗಬಹುದು, ವಿದ್ಯುತ್ ಮಾರ್ಗಗಳು ಕುಸಿದು ಬೀಳಬಹುದು, ಕಟ್ಟಾಗಿ ಬೀಳಬಹುದು. ಜೀವವಿತ್ತ ನಷ್ಟ ಅಪಾರ ಪ್ರಮಾಣದಲ್ಲಿ ಆಗಬಹುದು. ಪ್ರಾಣಿಗಳು ನಾಶ ಆಗಬಹುದು, ಸಸ್ಯವರ್ಗಕ್ಕೆ ಹಾನಿ ಉಂಟಾಗಬಹುದು. ಇಟ್ ಈಸ್ ಎ ಬಿಗ್ ಚಾಲೆಂಜ್ ಟು ಮ್ಯಾನ್ಕೈಂಡ್. ಮಾನವನಿಗೆ, ಮನುಷ್ಯನ ಬುದ್ಧಿಮತ್ತೆಗೆ ಭೂಕಂಪನಗಳು ದೊಡ್ಡ ಸವಾಲು. ಪ್ರಪಂಚದ ಕೆಲವೊಂದು ಭೂಕಂಪನಗಳನ್ನು, ಪ್ರಮುಖ ಭೂಕಂಪನಗಳನ್ನು ನಾವು ಉದಾಹರಿಸಬಹುದು. ಬೇರೆ ಬೇರೆ ವರ್ಷದಲ್ಲಿ ಸಂಭವಿಸಿದ್ದು 1956, 1556, 1556 ಚೀನಾದ ಶಂಕ್ಷಿ ಭೂಕಂಪನ. ಲಾಸ್ ಆಫ್ ಲೈಫ್, 8,30,000 ಜನ ಸತ್ತಿದ್ದಾರೆ. 1737 ಕಲ್ಕತ್ತಾ, ಭಾರತದ ಕಲ್ಕತ್ತಾದಲ್ಲಿ ಸಂಭವಿಸಿದ ಭೂಕಂಪನ, 3,00,000 ಜನ ಸತ್ತಿದ್ದಾರೆ. 1897ರಲ್ಲಿ ಆಸಾಮಿನಲ್ಲಿ ಆದಂತಹ ಭೂಕಂಪನದಿಂದ 1,500,000 ಜನ ಸತ್ತಿದ್ದಾರೆ. 1991 ಉತ್ತರಕಾಶಿ ಇಂಡಿಯಾದಲ್ಲಿ 800 ಜನ ಸತ್ತಿದ್ದಾರೆ. 1995 ಜಪಾನಿನ ಕೋಬೆ ಭೂಕಂಪನ, 5,000 ಜನ. 2000ನೇ ಇಸ್ವಿಯಲ್ಲಿ ಇಂಡೋನೇಷ್ಯಾದಲ್ಲಿ ಆದಂತಹ ಒಂದು ಭೂಕಂಪನದಿಂದ 5,000 ಜನ ಸತ್ತಿದ್ದಾರೆ. 2003ರಲ್ಲಿ ಇರಾನ್ 30,000 ಜನರ ಜೀವ ಹೋಗಿದೆ. 2005ರಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಪ್ರದೇಶದಲ್ಲಿ ಆದ ಭೂಕಂಪನದಿಂದ 50,000 ಜನ ಸತ್ತಿದ್ದಾರೆ. ಇಲ್ಲಿವರೆಗೆ ಭೂಮಿ ಇತಿಹಾಸದಲ್ಲಿ ಸಾವಿರಾರು ಭೂಕಂಪನಗಳು ಸಂಭವಿಸಿವೆ. ಅದರಲ್ಲಿ ಕೆಲವೊಂದು ಪ್ರಬಲ ಭೂಕಂಪನಗಳಿವೆ. ಭಾರತದಲ್ಲಿ ಕೂಡ ಕೆಲವೊಂದು ಭೂಕಂಪನ ಮತ್ತು ಸುನಾಮಿ ಇತ್ತೀಚೆಗೆ ಸಂಭವಿಸಿದೆ. 2004ರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಉಂಟಾದ ಭೂಕಂಪನದಿಂದ ಭಾರತ ಮತ್ತು ನೆರೆಯ ರಾಷ್ಟ್ರಗಳೆಲ್ಲ ಸೇರಿ 3,50,000 ಜನ ಸತ್ತಿದ್ದಾರೆ. ನಮ್ಮ ತಮಿಳುನಾಡಿನ ಕೋಸ್ಟಲ್ಲಿ ಕೂಡ ಹಾನಿ ಉಂಟು ಮಾಡಿದೆ. 2007ರಲ್ಲಿ ಸೊಲಮನ್ ಐಲ್ಯಾಂಡ್ನಲ್ಲಿ ಆದಂತಹ ಭೂಕಂಪನದ ಸುನಾಮಿ 52 ಜನ. 2006ರಲ್ಲಿ ಆದ ಜಾವಾ ಸುನಾಮಿಯಿಂದ 549 ಜನ ಸತ್ತಿದ್ದಾರೆ. ಇನ್ನು ಇತ್ತೀಚೆಗೆ ಕೆಲವೊಂದು ಭೂಕಂಪನ ಸಂಭವಿಸಿದೆ. ಗುಜರಾತಿನ ಕಚ್ಚ ಪ್ರದೇಶಗಳಲ್ಲಿ 30/12/2020 ಅಂದರೆ ನಿನ್ನೆ 9:45 ಗಂಟೆಗೆ ಮಾರ್ನಿಂಗ್ 9:45 AM 4.3 ರಿಕ್ಟರ್ ಮಾಪನದಲ್ಲಿ 4.3 ಅದರ ಇಂಟೆನ್ಸಿಟಿ. ಅಲ್ಲಿ ಆ ತೀವ್ರತೆಯ ಭೂಕಂಪನ ನಮ್ಮದೇ ದೇಶದ ಗುಜರಾತಿನ ಕಚ್ ರಾಜ್ಯ ಪ್ರದೇಶದಲ್ಲಿ ನಡೆದಿದೆ. ಅದರ ಕೇಂದ್ರ ಫೋಕಸ್ ಅದು ಕಚ್ನ ಕಾವದಾ ಗ್ರಾಮದಲ್ಲಿ ಇತ್ತು. 26 ಕಿಲೋಮೀಟರ್ ಆಳದಲ್ಲಿ ಅದರ ಫೋಕಸ್ ಇತ್ತು ಭೂಕಂಪನಾಭಿ. ಗಾಂಧಿನಗರದ ಸೆನ್ಸಿಟಿವ್ ಸೆಂಟರ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಒಂದು ತೀವ್ರತೆಯ ಭೂಕಂಪನ ಆಗಿತ್ತು, 2.2 ಇತ್ತು ಇಂಟೆನ್ಸಿಟಿ. ಅದನ್ನು ಅನುಸರಿಸಿಕೊಂಡು 4.3 ಇಂಟೆನ್ಸಿಟಿ ಭೂಕಂಪನ ಆಗಿದೆ. ಮೊನ್ನೆ ಅಷ್ಟೇ 30ನೇ ತಾರೀಕು, ನಿನ್ನೆ ಅಷ್ಟೇ ರಿಪೋರ್ಟ್ ಆಗಿದ್ದು. ಅದು ಮೊನ್ನೆ ಸಂಭವಿಸಿದೆ. ಅದು ಆ ನಂತರ ಇನ್ನೊಂದು ಸುನಾಮಿ ಸಂಭವಿಸಿದೆ. ಟ್ರೇನಿಯಾ, ಕ್ರೊಯೇಷಿಯಾದಲ್ಲಿ, ಯುರೋಪಿಯನ್ ಕಂಟ್ರಿ ಕ್ರೊಯೇಷಿಯಾದಲ್ಲಿ ಆಗಿದೆ. ಅದು 29/12/2020ರಲ್ಲಿ ಪ್ರಬಲ ಭೂಕಂಪನ ಆಯಿತು. 7 ಜನ ಸತ್ತರು, 20 ಜನ ಗಾಯಗೊಂಡರು, ಹಲವು ಕಟ್ಟಡಗಳು ಹಾನಿಯಾದವು. ಅದರ ಇಂಟೆನ್ಸಿಟಿ 2.3. ಇಡೀ ಟ್ರೇನಿಯಾ ಪಟ್ಟಣವೇ ನಾಶ ಆಗಿ ಹೋಗಿದೆ. 25,000 ಜನಸಂಖ್ಯೆಯುಳ್ಳ ಪಟ್ಟಣವೇ ನಾಶ ಆಗಿ ಹೋಗಿದೆ. ಅದು ಸರಣಿ ಭೂಕಂಪನಗಳನ್ನು ಅನುಭವಿಸಿದೆ. ಸಿರೀಸ್ ಆಫ್ ಅರ್ಥಕ್ವೇಕ್. 28/12/20ಕ್ಕೆ 5.2 ಇಂಟೆನ್ಸಿಟಿ ಇತ್ತು. 29/12/20
30/12ಕ್ಕೆ 6.3 ಇಂಟೆನ್ಸಿಟಿ ಇತ್ತು. 30/12ಕ್ಕೆ 4.7 ಇಂಟೆನ್ಸಿಟಿ ಇತ್ತು. 30/12-20ಕ್ಕೆ 3ನೇ ಮತ್ತು 4ನೇ ಭೂಕಂಪನ ಸಂಭವಿಸಿದೆ. ಮತ್ತೆರಡು ಆವೃತ್ತಿ. ಕಂಪ್ಲೀಟ್ ಸಿಟಿ ಇಸ್ ಡಿಸ್ಟ್ರಾಯ್ಡ್, 7 ಡೆತ್. ಹೀಗಾಗಿ ಭೂಕಂಪನಗಳು ಮತ್ತು ಸುನಾಮಿ ಮಾನವ ಜನಾಂಗಕ್ಕೆ ದೊಡ್ಡ ಸವಾಲಾಗಿದೆ. ಇಷ್ಟೊಂದು ತಂತ್ರಜ್ಞಾನ ಬಂದರೂ ಕೂಡ ನಾವು ಅದನ್ನು ಮೀರಿ ನಿಲ್ಲಲಿಕ್ಕೆ ಆಗಲಿಲ್ಲ. ಅದೊಂದು ನೈಸರ್ಗಿಕ ವಿಕೋಪ. ನೈಸರ್ಗಿಕ ಶಕ್ತಿಗಳ ಮುಂದೆ ಮನುಷ್ಯ ಎಷ್ಟಂದ್ರೆ ಅಸಹಾಯಕನೇ. ಅದನ್ನು ಮುಂಚಿತವಾಗಿ ವರದಿ ಮಾಡಿದರೆ ಒಂದಿಷ್ಟು ಜೀವಹಾನಿಯನ್ನು ತಪ್ಪಿಸಬಹುದಷ್ಟೇ. ಇವಿಷ್ಟು ಭೂಕಂಪನಗಳ ಬಗ್ಗೆ ನಾವು ಅಧ್ಯಯನ ಮಾಡಿದಾಗಾಯಿತು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಜ್ವಾಲಾಮುಖಿಯನ್ನು ಕಲಿಯುವ. ಥ್ಯಾಂಕ್ ಯು.